ವಿಜ್ಞಾನ ವಿಷಯದಲ್ಲಿ ಎಸ್ ಅರ್ಧವಾರ್ಷಿಕ ಪರೀಕ್ಷೆ ನವೆಂಬರ್ 2022ರಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ವಿಡಿಯೋದಿಂದ 60ಕ್ಕಿಂತ ಹೆಚ್ಚಿಗೆ ಕ್ವಶನ್ಸ್ಗಳು ಬರ್ತವೆ. ಮಾರ್ಕ್ಸ್ 60+. ನಾವು ಈಗಾಗಲೇ ಕನ್ನಡದಲ್ಲಿ ಹಾಕಿದ್ದೀವಿ, ಇಂಗ್ಲೀಷ್ನಲ್ಲಿ ಹಾಕಿದ್ದೀವಿ, ಹಿಂದಿ, ಮ್ಯಾಥ್ಸ್, SS. ಸೊ ಇದು ಲಾಸ್ಟ್ ಆಗಿರ್ತಕ್ಕಂಥ ವಿಡಿಯೋ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ. ಸೊ ಶುರು ಮಾಡೋಣ. 10ನೇ ತರಗತಿ ವಿಜ್ಞಾನ ಅರ್ಧವಾರ್ಷಿಕ ಪರೀಕ್ಷೆ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಏನಿದಾವೆ ಅಂತ. ಇಲ್ಲಿ ಕೇವಲ ಪ್ರಶ್ನೆಗಳು ಮತ್ತು ಕನ್ಸೆಪ್ಟ್ಗಳನ್ನು ಮಾತ್ರ ಕೊಟ್ಟಿದ್ದೀವಿ. ಸರ್ ಉತ್ತರ ಹೇಳ್ರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಉತ್ತರಗಳು ಬೇಕಾಗಿದ್ದರೆ 10ನೇ ತರಗತಿ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ನಮ್ಮ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಎಸ್, ಫಸ್ಟ್ ಕ್ವಶನ್ ಇತ್ತು ರಾಸಾಯನಿಕ ಸಮೀಕರಣಗಳು, ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. 1 ಅಥವಾ 2 ಅಂಕಕ್ಕೆ ಬಂದೇ ಬರ್ತದೆ. ಎಷ್ಟು ರಾಸಾಯನಿಕ ಸಮೀಕರಣಗಳಿದಾವಲ್ಲ ಅವೆಲ್ಲ ರಾಸಾಯನಿಕ ಸಮೀಕರಣಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿಕೊಡ್ರಿ. ಅವುಗಳನ್ನು ಟ್ಯಾಲಿ ಮಾಡಕ್ಕೆ ಬರಬೇಕು. ಸ್ಥಾನ ಪಲ್ಲಟ ಕ್ರಿಯೆ, ಕೊರೆಯುವಿಕೆ, ಕುಮುಟುವಿಕೆ, ಪ್ರಕ್ಷೇಪಣ ಕ್ರಿಯೆ ಉದಾಹರಣೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಅನ್ನಿಸ್ತದೆ. ಪ್ರಕ್ಷೇಪಣ ಕ್ರಿಯೆ ಬಗ್ಗೆ ಕ್ಲಿಯರ್ ಆಗಿ ನೋಡ್ಕೊಳ್ರಿ. ಆಮ್ಲ ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತನೆ, ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ದಿಂದ 1 ಅಥವಾ 2 ಮಾರ್ಕ್ಸಿನ ಕ್ವಶನ್ಗಳು ಬರ್ತಾವೆ. pH ಮೌಲ್ಯ ಇಂಪಾರ್ಟೆಂಟ್ ಅದ, ಅಲ್ಲಿಂದನೂ ಕೂಡ 1 ಮಾರ್ಕ್ಸ್ಗೆ ಕ್ವಶನ್ ಬಂದೇ ಬರ್ತದ. ಬಹಿರುಷ್ಣಕ ಕ್ರಿಯೆಯ ಅರ್ಥ, ಚಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾದ ಉಪಯೋಗ, ಇದು ಕೂಡ ಇಂಪಾರ್ಟೆಂಟ್ ಅದ. ಇಲ್ಲಿ ಪ್ಯಾರಿಸ್ ಆಫ್ ಪ್ಲಾಸ್ಟರ್ POP ಅಂತ ಬರ್ತದೆ, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಲೋಹ ಅಲೋಹಗಳ ಗುಣಗಳು, ವ್ಯತ್ಯಾಸ. ಲೋಹಗಳ ಗುಣಗಳೇನು, ಅಲೋಹಗಳ ಗುಣಗಳೇನು, ಅವುಗಳನ್ನೇ ವ್ಯತ್ಯಾಸದಲ್ಲಿ ಹಾಕಿ ಬರೆದ್ರೆ ಆಗ್ತದೆ. ಇದು ಕೂಡ ಇಂಪಾರ್ಟೆಂಟ್ ಅದ, ಇಲ್ಲಿಂದನೂ ಕೂಡ ಮಾರ್ಕ್ಸ್ಗಳು ಬರ್ತಾವೆ. ಲೋಹಗಳ ರಾಸಾಯನಿಕ ಗುಣಗಳು, ಅಯಾನಿಕ್ ಸಂಯುಕ್ತಗಳ ಗುಣಗಳು, ಇದು ಕೂಡ ವೆರಿ ಇಂಪಾರ್ಟೆಂಟ್ ಅದ. ಇಲ್ಲೊಂದು ಚಿತ್ರ ಹೇಳಿದಾರೆ ಅವರು, ಸಾರರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರಿನ ವರ್ತನೆಯ ಚಿತ್ರಗಳನ್ನು ಬಿಡಿಸುವುದು. ಲೋಹದ ಅದಿರಿನಿಂದ ಉದ್ಧರಿಸುವಿಕೆಯ ಹಂತಗಳು, ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ, ವೆರಿ ಇಂಪಾರ್ಟೆಂಟ್. ಬಹಳ ಸಲ ರಿಪೀಟ್ ಆಗದ ಕ್ವಶನ್, ಈ ಸಲನೂ ಬರ್ಬೋದು. ಹೃದಯದ ಛೇದ ನೋಟದ ಚಿತ್ರ, ಇದು ಕೂಡ ಕ್ವಶನ್ ಬಹಳ ರಿಪೀಟ್ ಅದ, ಈ ಸಲನೂ ಬರ್ಬೋದು. ವಿದ್ಯುತ್ ಪ್ರವಾಹ ಕಂಡುಹಿಡಿತಕ್ಕಂಥ ಲೆಕ್ಕಗಳು. ಎಸ್, ವಿದ್ಯುತ್ ಪ್ರವಾಹ ಕಂಡುಹಿಡಿಬೇಕಾದ್ರೆ ಯಾವ ಸೂತ್ರಗಳನ್ನು ಹಾಕಬೇಕು. ಎಸ್, ಅದನ್ನು ಮಾದರಿಯಾಗಿ ಪುಸ್ತಕದಲ್ಲಿ ಯಾವ ಬಿಡಿಸಿದ್ದಾರೆ, ಅಭ್ಯಾಸದಲ್ಲಿ ಆ ಪ್ರಶ್ನೆಗಳಿದ್ದಾವೆ ನೋಡ್ಕೊಡ್ರಿ. ವಿದ್ಯುತ್ ಪ್ರವಾಹ ಕಂಡುಹಿಡಿತಕ್ಕಂಥ ಲೆಕ್ಕಗಳನ್ನು ನೋಡ್ಕೊಡ್ರಿ. ಸಸ್ಯಗಳಲ್ಲಿ ನೀರು ಮತ್ತು ಆಹಾರ ಸಾಗಾಣಿಕೆ ಮತ್ತು ವಿಸರ್ಜನೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗ ಅಲ್ಲಿ ಆಗ್ತಕ್ಕಂಥ ಘಟನೆಗಳು. ಓಮ್ ನಿಯಮ ವೆರಿ ವೆರಿ ಇಂಪಾರ್ಟೆಂಟ್ ಅದ, ಬಂದೇ ಬರ್ತದ. ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಇದೆ, ಇದು ಇಂಪಾರ್ಟೆಂಟ್ ಅದ. ಸಸ್ಯ ಹಾರ್ಮೋನು ಮತ್ತು ಪ್ರಾಣಿ ಹಾರ್ಮೋನುಗಳು, ಸಸ್ಯ ಮತ್ತು ಪ್ರಾಣಿ ಹಾರ್ಮೋನುಗಳಿದ್ದಾವೆ. ವಿಶೇಷವಾಗಿ ಸಸ್ಯ ಹಾರ್ಮೋನು ಕಾರ್ಯಗಳ ಬಗ್ಗೆ ನೋಡ್ಕೊಳ್ರಿ, ಯಾವುದಾವು ಅದರ ಕಾರ್ಯಗಳು. ಕಬ್ಬಿನ ತುಕ್ಕು ಹಿಡಿಯೋದನ್ನು ತಡೆಗಟ್ಟುವ ಕ್ರಮಗಳು ವೆರಿ ಇಂಪಾರ್ಟೆಂಟ್ ಅದ.
ವಿದ್ಯುತ್ ಮಂಡಲದಲ್ಲಿ ಯಾವೆಲ್ಲ ಚಿಹ್ನೆಗಳನ್ನು ಬಳಸ್ತಾರೆ. ನರಕೋಶದ ಬಗ್ಗೆ ನೋಡ್ಕೊಡ್ರಿ, ಅದು ಕೂಡ ಇಂಪಾರ್ಟೆಂಟ್ ಅದ. ವಿದ್ಯುತ್ ಪ್ರವಾಹ, ರೋಧಶೀಲತೆ ಕಂಡುಹಿಡಿತಕ್ಕಂಥ ಲೆಕ್ಕಗಳು, ಇದು ಇಂಪಾರ್ಟೆಂಟ್ ಅದ. ಜೈವಿಕ ಸಂವರ್ಧನೆಯ ಅರ್ಥ ಮತ್ತು ಉದಾಹರಣೆ ಕೇಳಿದ್ದಾರೆ. ರೋಧದ ಏಕಮಾನ ಕೇಳಿದ್ದಾರೆ. ಫ್ಲೆಮಿಂಗ್ನ ಬಲಗೈ ಮತ್ತು ಎಡಗೈ ನಿಯಮ ಅಂತದ, ಬಟ್ ನೀವು ಫ್ಲೆಮಿಂಗನ ಎಡಗೈ ನಿಯಮ ಓದ್ಕೊಂಡ್ರೆ ಸಾಕು. ವಿಭವಾಂತರ ಕಂಡುಹಿಡಿತಕ್ಕಂಥ ಲೆಕ್ಕಗಳು, ಕಾಂತಕ್ಷೇತ್ರದ ಅರ್ಥ, ಕಾಂತೀಯ ಬಲರೇಖೆಗಳ ಗುಣಗಳು. ಯಾಕಂದ್ರೆ ಈ ಕನ್ಸೆಪ್ಟ್ನಲ್ಲಿ ಬರ್ತಕ್ಕಂಥದ್ದು ಇವೇ ಕ್ವಶನ್. ಕಾಂತಕ್ಷೇತ್ರ ಎಂದರೇನು, ಕಾಂತೀಯ ಬಲರೇಖೆಗಳ ಗುಣಗಳು. ವಿದ್ಯುತ್ ಜನಕದ ತತ್ವ, ತ್ಯಾಜ್ಯ ವಿಲೇವಾರಿ ಕಡಿಮೆ ಮಾಡಲು ಕೊಡ್ತಕ್ಕಂಥ ಸಲಹೆಗಳು ಏನು, ವೆರಿ ಇಂಪಾರ್ಟೆಂಟ್ ಅದ. ಇಷ್ಟು ನಾವು 10ನೇ ತರಗತಿಯ ವಿಜ್ಞಾನದಲ್ಲಿ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ನಿಮಗೆ ಅಪ್ಲೋಡ್ ಮಾಡಿವಿ. ಸಮಾಜದಲ್ಲಿಯೂ ಕೂಡ ಇದೆ, ಕನ್ನಡದಲ್ಲಿಯೂ ತುಂಬಾ ಬಂದಿತ್ತು, ಇಂಗ್ಲೀಷ್, ಹಿಂದಿ, ಗಣಿತ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನೋಡಿದವ್ರಿಗೆ ಗೊತ್ತಿದೆ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅಂತ. ಸೊ ನಾವು ಹೇಳೋಕ್ಕಿಂತ ನೀವು ವಿಡಿಯೋಗಳನ್ನು ವಾಚ್ ಮಾಡಿದರೆ ಗೊತ್ತಾಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟಾಗುತ್ತೆ ಅಂತ. ಫಸ್ಟಿಗೆ ಹೇಳಿದ್ದೀವಿ, ಇವು ಕನ್ಸೆಪ್ಟ್ ಮತ್ತು ಕ್ವಶನ್ಸ್ಗಳಿದ್ದಾವೆ, ಆನ್ಸರ್ಸ್ಗಳು ಅಲ್ಲ. ಪುಸ್ತಕಗಳನ್ನು ಓದ್ಕೊಡ್ರಿ. ನಮ್ಮ ಪ್ರಶ್ನೋತ್ತರ ಸರಣಿಗಳು SSLC ವಿಜ್ಞಾನ ಪ್ರಶ್ನೋತ್ತರ ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಬಾಯ್.